ಇನ್ನು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಹನಿ ಟ್ರ್ಯಾಪ್ ಸರ್ಕಾರ. ಕಾಂಗ್ರೆಸ್ನ ಶಾಸಕರಿಗೆ ಹನಿ ಟ್ರ್ಯಾಪ್ 12ನೇ ಗ್ಯಾರಂಟಿ. ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಇದು ಹನಿ ಟ್ರ್ಯಾಪ್ ಸರ್ಕಾರ. ಕಾಂಗ್ರೆಸ್ನ ಶಾಸಕರಿಗೆ ಹನಿ ಟ್ರ್ಯಾಪ್ 12ನೇ ಗ್ಯಾರಂಟಿ. ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿರುವ ಎಲ್ಲಾ ಶಾಸಕರಿಗೂ ಕೂಡ ಭಯ ಇದೆ. ಯಾವಾಗ ತಮ್ಮ ಹನಿ ಟ್ರ್ಯಾಪ್ ಆಗುತ್ತೋ ಅನ್ನುವಂತ ಭಯ ಕಾಡ್ತಾ ಇದೆ. ತಮಗೆ ಬೆಂಬಲ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸಿಡಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹನಿ ಟ್ರ್ಯಾಪ್ ಹೇಯ ಕೃತ್ಯ, ರಾಜ್ಯವೇ ತಲೆ ತಗ್ಗಿಸುವಂತಾಗಿದೆ. ಡಿಕೆಶಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಬೇಕು. ಪ್ರಕರಣವನ್ನ ಸಿಎಂ ಕೂಡಲೇ ಸಿಬಿಐಗೆ ವಹಿಸಬೇಕು. ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ನೋಡಿ, ಇವತ್ತು ಹನಿ ಟ್ರ್ಯಾಪ್ ಅಂತ ಕೇಸು, ಅದು ವಿಧಾನಸಭೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಮಾಪ್ತ ಮತ್ತು ಸೀನಿಯರ್ ಮಿನಿಸ್ಟರ್ ಆಗಿರ್ತಕ್ಕಂಥ ರಾಜಣ್ಣ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರು. ಅಷ್ಟೇ ಅಲ್ಲ, 48 ಜನರದು ಈ ರೀತಿಯಾದಂಥ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಸ್ವತಃ ರಾಜಣ್ಣವರ ಹೌಸ್ನಲ್ಲಿ ಕೊಟ್ಟಿದ್ದಾರೆ. ನಾವು ಮರುದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾರತೀಯ ಜನತಾ ಪಾರ್ಟಿ ಇದನ್ನೇ ಆಗ್ರಹ ಮಾಡ್ತಾಯಿತ್ತು. ಒಂದು ನ್ಯಾಯಾಂಗ ತನಿಖೆ ಆಗಬೇಕು, ಇಲ್ಲ ಅಂತಂದ್ರೆ ಸಿಬಿಐ ತನಿಖೆ ಕೊಡಬೇಕಂತೇಳಿ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡೋಕ್ಕೆ ಹೋದರೆ 18 ಜನ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಇವತ್ತು ಅಮಾನತುಗೊಳಿಸುವಂಥ ಕೆಲಸವನ್ನು ಸ್ಪೀಕರ್ ಅವರ ಮುಖಾಂತರ ಮುಖ್ಯಮಂತ್ರಿಗಳು ಮಾಡಿಸಿದ್ದಾರೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಿಮಗೆ ಬದಲಿದ್ರೆ ಭಯ ಯಾಕಂತಾರಲ್ಲ, ಆ ರೀತಿಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಈ ತನಿಖೆಯನ್ನು ವಿಶೇಷವಾಗಿ ಏನು ರಾಜಣ್ಣ ಅವರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ PWD ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದಕ್ಕೆ ಹೇಳಿದ್ದಾರೆ. ಹೌದು, ಈ ರೀತಿಯಾದಂಥ ಘಟನಾವಳಿಗಳು ನಡೆದಿದ್ದಾವನ್ನಂತದನ್ನು. ಇದಕ್ಕೆ ಡೈರೆಕ್ಟರು ಮತ್ತು ಪ್ರೊಡ್ಯೂಸರು ಎರಡೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾರೆ. ಇದರಲ್ಲಿ ಏನು ಬೇರೆ ಪಾರ್ಟಿಯವರ ಅವಶ್ಯಕತೆ ಇಲ್ಲ. ಹೀಗಾಗಿ ಅದು ಯಾರು ಅಂತಕ್ಕಂಥದ್ದನ್ನು ಹೊರಗೆ ಬರಬೇಕು. ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗಬೇಕಂತಂದ್ರೆ ಸಿಬಿಐಗೆ ತಕ್ಷಣ ಇದನ್ನು ಜಾರಿ ವಹಿಸಿಕೊಡುವುದಾಗಬೇಕು. ಸಿಬಿಐ ತನಿಖೆ ಆತಂದ್ರೆ ಇದರ ನಿರ್ಮಾಪಕ ನಿರ್ದೇಶಕರು ಯಾರು ಅನ್ನೋದು ಭಾಳ ಸ್ಪಷ್ಟವಾಗಿ ಇಡೀ ರಾಜ್ಯದ ಮತ್ತು ದೇಶದ ಜನತೆಗೆ ಗೊತ್ತಾಗ್ತಕ್ಕಂಥ ಕೆಲಸ ಆಗುತ್ತೆ.